ಪೊಲೀಸ್ ಅವರಿಗೆ ಸಹಕರಿಸಬೇಕು. ಕುಮಾರಸ್ವಾಮಿ ನಿಮ್ಮ ಅಭಿಮಾನಕ್ಕೆ ಇಲ್ಲಿ ದಯವಿಟ್ಟು ಪೊಲೀಸರೆಲ್ಲ ಕೊಟ್ಬಿಡಿ, ಕೂತ್ಕೊಳ್ತಾರೆ. ಸ್ವಲ್ಪ ಸುಮ್ಮನಿರು. ಏನಾಗಲ್ಲ, ದಯವಿಟ್ಟು ಎಡಭಾಗದಲ್ಲಿ ಇರ್ತಕ್ಕಂತ ಎಡಭಾಗ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳು ತಳ್ಳಾಟ ಬೇಡ. ಕೊಡಿ ಸರ್. ನೀವು ಹಲವಾರು ಸಭೆಗಳಲ್ಲಿ ಇವತ್ತು ಕೆಲವು ದುರ್ಘಟನೆಗಳು ನಡೆದಿರೋದು ನೋಡಿದ್ದೀರಿ. ತಮಿಳುನಾಡಿನಲ್ಲಿ ಏನಾಗಿದೆ, ಮತ್ತೆ ಆ ಕ್ರಿಕೆಟ್ ಸ್ಟೇಡಿಯಂ ನಲ್ಲಿ ಏನಾಯ್ತು, ಆ ರೀತಿ ಆಗಬಾರದು. ದಯವಿಟ್ಟು ಕೈ ಮುಗಿತೀನಿ, ತಳ್ಳಾಡಬೇಡಿ. ಯಾರನ್ನು ಸಮಾಧಾನವಾಗಿರಿ, ಒಳ್ಳೆ ಸಭೆ ಆಗಬೇಕು. ಇವತ್ತು ರಾಜ್ಯಕ್ಕೆ ಒಂದು ಸಂದೇಶ ಹಾಸನ ಜಿಲ್ಲೆಯ ಜನ ಕೊಟ್ಟಿದ್ದೀರಿ. ಸಮಾಧಾನವಾಗಿ ಸಭೆ ನಡೆಸ್ಕೊಡಿ, ನಿಮಗೆ ಕೈ ಜೋಡಿಸ್ ಮನವಿ ಮಾಡ್ತೀವಿ. ದಯಮಾಡಿ ಹೋಗ್ಬೇಕು. ಹಿಂದಕ್ಕೆ ವ್ಯವಸ್ಥೆ ಇಲ್ಲ, ಬೇಜಾರು ಮಾಡ್ಕೋಬೇಡಿ. ಒಂದು ಗಂಟೆ ಕಷ್ಟ ಆದ್ರೂ ಪರವಾಗಿಲ್ಲ, ನಿಂತ್ಕೋಬೇಕು. ಯಾರು ಕೂಡ ಪೊಲೀಸ್ ಅವ್ರಿಗೆ ಯಾವುದೇ ರೀತಿ ಒತ್ತಡ ಮಾಡಬಾರದು. ದಯಮಾಡಿ ಮನವಿ ಮಾಡ್ತಾ ಇದ್ದೀನಿ, ಪ್ಲೀಸ್. ದಯಮಾಡಿ ತಾವೆಲ್ಲರೂ ಕೂಡ ಬಹು ನಿರೀಕ್ಷಿತವಾಗಿ ಕುಮಾರಣ್ಣವರ ದೇವೇಗೌಡವರ ಭಾಷಣವನ್ನ ಕೇಳಕ್ಕಿದ್ದೀರಿ, ನಿಜ. ಆದ್ರೆ ನೀವು ಇಲ್ಲಿ ಬಂದಿರ್ತಕ್ಕಂಥವ್ರು 2028ಗೆ ನಾವು ಮುಂದಿನ ದಿನಗಳಲ್ಲಿ ಕುಮಾರಣ್ಣವರ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ನೋಡ್ಬೇಕು ಅಂತಕ್ಕಂಥದ್ದನ್ನ ಬಯಕೆ ಇಲ್ವಾ ನಿಮಗೆ? ಎಲ್ರೂ ಕೂಡ ಅದು ಇರಬೇಕು ಅಂತಕ್ಕಂಥದ್ದು ಭಾವನೆ ಆಗ್ಬೇಕು. ಮುಂದೆ 2028ಕ್ಕೆ ಕುಮಾರಣ್ಣವರ ನೇತೃತ್ವದಲ್ಲಿ ಇವತ್ತು ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋದು ಖಚಿತವಾಗಿದೆ. ತಾವು ಸಾವಧಾನದಿಂದ ನಿಂತು ಇವತ್ತು ದೇವೇಗೌಡರವರ ಮಾತನ್ನ ಕೇಳ್ತಕ್ಕಂಥದ್ದಾಗಬೇಕು. ಕುಮಾರಣ್ಣವರು ಕೂಡ ಮಾತಾಡ್ತಾರೆ, ಕೈ ಮುಗಿದು ಕೇಳ್ಕೊತೀವಿ, ಸಮಾಧಾನದಿಂದ ಇರಿ. ಧನ್ಯವಾದ. ಈಗ ನಿಖಿಲ್ ಕುಮಾರಣ್ಣವರು ಹೇಳಮ್ಮ. ಧನ್ಯವಾದಗಳು ಸರ್. ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ಖಂಡಿತ ನಾವೆಲ್ಲರೂ ಸೋತು ಹೋಗಿದ್ದೇವೆ. ಇದೀಗ ನಿಮ್ಮೆಲ್ಲರ ನೆಚ್ಚಿನ ಯುವ ಸಾಮ್ರಾಟ್ ನಿಖಿಲ್ ಕುಮಾರಸ್ವಾಮಿ ರವರು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಬರ್ಲಿ ನಿಖಿಲ್ ಕುಮಾರಸ್ವಾಮಿ ರವರಿಗೆ. ಇವತ್ತಿನ ಈ ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮದಲ್ಲಿ ಬನ್ನಿ ಬಾಸಿಲಿ ಇವತ್ತಿನ ಈ ಒಂದು ಐತಿಹಾಸಿಕವಾದಂಥ ಈ ಕಾರ್ಯಕ್ರಮದಲ್ಲಿ ಜನತಾ ಸಮಾವೇಶ ವಿಶೇಷವಾಗಿ ಇವತ್ತು ಹಾಸನ ಜಿಲ್ಲೆಯಿಂದ 25ನೇ ವರ್ಷದ ರಜೋತ ಮಹೋತ್ಸವ ಬೆಳ್ಳಿ ಹಬ್ಬದ ಈ ಶುಭ ಸಂದರ್ಭದಂದು ಈ ಕಾರ್ಯಕ್ರಮ ಇವತ್ತು ನಮ್ಮ ಮಾತೃ ಜಿಲ್ಲೆ ಆಗಿರ್ತಕ್ಕಂಥ ಹಾಸನ ಜಿಲ್ಲೆಯಲ್ಲಿ ಏನು ಪ್ರಾರಂಭ ಆಗ್ತಾ ಇದೆ. ಈ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಮಂತ್ರಿಗಳು, ಪಕ್ಷದ ಸ್ಥಾಪಕರು ಆಗಿರ್ತಕ್ಕಂಥ ಮುತ್ಸದ್ದಿಗಳು, ನಮ್ಮೆಲ್ಲರ ಮಾರ್ಗದರ್ಶಕರು, ಇವತ್ತಿನ ಈ ಕಾರ್ಯಕ್ರಮ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಮಾರ್ಗದರ್ಶನದಲ್ಲಿ ಅತ್ಯಂತ ಸೊಗಸಾಗಿ ನಡೀತಾ ಇರ್ತಕ್ಕಂಥದ್ದು ಬಹುಶಃ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂತೋಷ ತಂದುಕೊಟ್ಟಿದೆ. ಜೊತೆಯಲ್ಲಿ ಅವರ ಸುಪುತ್ರರು ಕರ್ನಾಟಕ ಕಂಡಂತ ಅಪರೂಪದ ರಾಜಕಾರಣಿ. ಬಹುಶಃ ರಾಜಕಾರಣವನ್ನ ಅನೇಕ ಜನ ರಾಜಕಾರಣಿಗಳು ತಲೆಯಿಂದ ಆಲೋಚನೆ ಮಾಡಿದ್ರೆ ಬಹುಶಃ ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಏಕೈಕ ರಾಜಕಾರಣಿ ಹೃದಯದಿಂದ ಆಲೋಚನೆ ಮಾಡ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ರೆ ಅದು ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ, ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಣ್ಣ ಅವರು ಕೂಡ
ಇವತ್ತು ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷತೆಯನ್ನು ತಂದುಕೊಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರರು, ಅಭಿವೃದ್ಧಿಯೇ ನನ್ನ ಧ್ಯೇಯ, ಹಾಸನ ಜಿಲ್ಲೆಯನ್ನ ಅಭಿವೃದ್ಧಿಯ ದೃಷ್ಟಿಯ ಹಿನ್ನೆಲೆಯಲ್ಲಿ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ ಸದಾಕಾಲ ಚಿಂತನೆಯನ್ನ ಮಾಡಿ ಹಾಸನ ಜಿಲ್ಲೆಯ ಅಭಿವೃದ್ಧಿಗೆ ಕಾರಣಭೂತರಾಗಿರ್ತಕ್ಕಂಥ ಮಾಜಿ ಸಚಿವರು ಸನ್ಮಾನ್ಯ ಶ್ರೀ ಎಚ್.ಡಿ. ರೇವಣ್ಣ ಸಾಹೇಬ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ. ಯಾಕೆಂದ್ರೆ ಇಂಥ ಒಂದು ಕಾರ್ಯಕ್ರಮ ಇವತ್ತು ಕಣ್ಣು ತುಂಬಿಸ್ಕೊಳ್ತಕ್ಕಂಥದಕ್ಕೆ ಬಹುಶಃ ಪ್ರತಿಯೊಬ್ಬರಿಗೂ ಕೂಡ ಇದು ಮರೆಯಕ್ಕಾಗದೇ ಇರತಕ್ಕಂಥ ಒಂದು ಕ್ಷಣ. ಸಮಯ ಹೆಚ್ಚಾಗೇ ಇಲ್ಲದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ಎಲ್ಲ ಹಾಲಿ ಶಾಸಕರು, ಮಾಜಿ ಶಾಸಕರು, ಪದಾಧಿಕಾರಿಗಳು ಸೇರಿದಂತೆ ವಿಶೇಷವಾಗಿ ನಾನು ಇವತ್ತು ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸನ್ನ ಒಂದು ಕಡೆ ಸನ್ಮಾನ್ಯ ರೇವಣ್ಣ ಸಾಹೇಬ್ರಿಗೆ, ಮತ್ತೊಂದು ಕಡೆ ಅವರ ಸುಪುತ್ರರಾಗಿರ್ತಕ್ಕಂಥ ನನ್ನ ಸಹೋದರ ವಿಧಾನ ಪರಿಷತ್ನ ಸದಸ್ಯರು ಡಾಕ್ಟರ್ ಸೂರಜ್ ರೇವಣ್ಣ ಅವರು ಕೂಡ, ಹಾಸನ ಜಿಲ್ಲೆಯ ಎಲ್ಲ ನಾಯಕರುಗಳ ಜೊತೆಯಲ್ಲಿ ಕಳೆದ 2 ವಾರಗಳಿಂದ ಸತತವಾಗಿ, ಮತ್ತೆ ಇಲ್ಲಿ ನನ್ನ ಬಲಭಾಗದಲ್ಲಿ ನಿಂತಿರ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯ ನನ್ನ ಸಹೋದರ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರು ಮಾನ್ಯ ಸ್ವರೂಪಣ್ಣ ಅವರು, ಮಂಜಣ್ಣ ಅವರು, ಹಾಗೂ ಸಾಕಷ್ಟು ಇವತ್ತು ಬಾಲಣ್ಣ ಅವರು ಇರ್ಬೋದು, ಹೆಸರು ಹೇಳ್ತಾ ಹೋದ್ರೆ ಬಹುಶಃ ಸಮಯ ಸಾಕಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಇನ್ನು ಸನ್ಮಾನ್ಯ ಕುಮಾರಣ್ಣವರು, ರೇವಣ್ಣ ಸಾಹೇಬರು ದೊಡ್ಡವರು ಮಾತನಾಡ್ತಕ್ಕಂಥದ್ದಿದೆ. ಹಾಗಾಗಿ ಹೆಚ್ಚು ಸಮಯ ತೆಗೆದುಕೊಳ್ಳೋಕ್ಕಾಗೋದಿಲ್ಲ. ದಯಮಾಡಿ ಯಾರು ಅನ್ಯತಾ ಭಾವಿಸಬಾರ್ದು. ಇವತ್ತಿನ ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸು ಯಾರಿಗಾದ್ರೂ ದೊರಕಬೇಕು ಅಂತಕ್ಕಂಥದ್ದಾದ್ರೆ ಅದು ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳಿಗೆ ಸಲ್ಲಬೇಕು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹೇಳಬೇಕಾಗ್ತದೆ. ಕೇವಲ ಹಾಸನ ಜಿಲ್ಲೆ ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಹಲವಾರು ಜಿಲ್ಲೆಗಳಿಂದ, ಹಲವಾರು ತಾಲೂಕುಗಳಿಂದ, ಹಲವಾರು ಹಳ್ಳಿಗಳಿಂದ ಇವತ್ತು ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಯಶಸ್ಸಿಗೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.